ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ರಾಜ್ಯ ರಾಜಧಾನಿಯಲ್ಲಿ ಲೋಹದ ಹಕ್ಕಿಗಳ ಕಲರವ. ಏರೋ ಇಂಡಿಯಾ ಶೋಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ. ಡಿಸಿಎಂ ಡಿಕೆಶಿ, ಸಿಎಸ್ ಡಾಕ್ಟರ್ ಶಾಲಿನಿ ರಜನೀಶ್ ಉಪಸ್ಥಿತಿ. ಏರ್ ಶೋ ಕುಂಭಮೇಳಕ್ಕೆ ಹೋಲಿಸಿದ ರಾಜನಾಥ್ ಸಿಂಗ್. ಇಂದಿನಿಂದ 5 ದಿನಗಳ ಕಾಲ ಏರ್ ಶೋ. ಆಗಸದಲ್ಲಿ ಬಣ್ಣದ ಹಕ್ಕಿಗಳ ಚಿತ್ತಾರ ಕಣ್ತುಂಬಿಕೊಳ್ತಾ ಇರೋ ಜನ. ಯಲಹಂಕ ಸುತ್ತಮುತ್ತ ಭಾರೀ ಟ್ರಾಫಿಕ್ ಜಾಮ್. ಅಂತಿಮ ಘಟ್ಟಕ್ಕೆ ಬಂದು ನಿಂತ ಬಿಜೆಪಿ ಬಂಡಾಯ. ವಿಜಯೇಂದ್ರರನ್ನ ಡೆಲ್ಲಿಗೆ ಕರೆಸಿಕೊಂಡ ಹೈಕಮಾಂಡ್. ವಿಜಯೇಂದ್ರ ಬೆನ್ನಲ್ಲೇ ರೆಬಲ್ಸ್ ಟೀಮ್ ಕೂಡ ಡೆಲ್ಲಿ ಯಾತ್ರೆ. ವರಿಷ್ಠರ ಭೇಟಿಗೆ ಮುಂದಾದ ಮಾಜಿ ಸಚಿವ ರಾಮುಲು. ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಲ್ಲ ಎಂದ ಬೊಮ್ಮಾಯಿ. ಸೋಮಣ್ಣ ನಿವಾಸದಲ್ಲಿ ಇವತ್ತು ಪೂಜೆ ನೆಪದಡಿ ಸಭೆ. ಬಿಜೆಪಿಯ ರೆಬಲ್ ನಾಯಕರ ಮೇಲೆ ಡಿಕೆಶಿ ಕಣ್ಣು. ಬಿಜೆಪಿ ರಾಜ್ಯಾಧ್ಯಕ್ಷ ಘೋಷಣೆಯಾಗ್ತಾ ಇದ್ದ ಹಾಗೆ ಭಿನ್ನಮತೀಯರನ್ನ ಸೆಳೆಯೋಕೆ ಪ್ಲಾನ್. ಬಿಪಿ ಹರೀಶ್ ಕುಮಾರ್ ಬಂಗಾರಪ್ಪ ನಡೆ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರಿಂದ ಮಾಹಿತಿ ಕಲೆ. ಸಿಎಂ ಆಯ್ತು, ಸಿಎಂ ಪತ್ನಿ ಹಾಗೂ ಸಚಿವ ಭೈರತಿ ಸುರೇಶ್ಗೂ ಸಿಗುತ್ತಾ ರಿಲೀಫ್. ಮುಡಾ ಹಗರಣದಲ್ಲಿ ಇಡಿ ತನಿಖೆ ರದ್ದು ಕೋರಿದ್ದ ಅರ್ಜಿ ವಿಚಾರಣೆ. ಹೈಕೋರ್ಟ್ನಲ್ಲಿ ಜಸ್ಟಿಸ್ ಎಂ ನಾಗಪ್ರಸನ್ನ ಪೀಠದಲ್ಲಿ ಮಧ್ಯಾಹ್ನ ವಿಚಾರಣೆ. ಮುಡಾಕಿ ಸಂಬಂಧ ಸ್ನೇಹಮಯಿ ಕೃಷ್ಣ ಯೂಟರ್ನ್. ಸುಪ್ರೀಂ ಕೋರ್ಟ್ ಮೊರೆ ಹೋಗದಿರೋಕೆ ನಿರ್ಧಾರ. ಲೋಕಾಯುಕ್ತಕ್ಕೆ ಮತ್ತಷ್ಟು ದಾಖಲೆ ನೀಡಿ ತನಿಖೆಗೆ ಸಹಕರಿಸುವೆ ಎಂದ ಸ್ನೇಹಮಯಿ ಕೃಷ್ಣ. ಕ್ಲಾಸ್ ರೂಮ್ ಸೀಲಿಂಗ್ಗಳು ಕುಸಿದು ಬೆಂಚ್ಗಳು ಪೀಸ್. ಹಂತ ಹಂತವಾಗಿ ಗೋಡೆಯೂ ಬೀಳುವ ಆತಂಕದಲ್ಲಿ ವಿದ್ಯಾರ್ಥಿಗಳು. ಬೆಂಗಳೂರಿನ ಸರ್ಕಾರಿ ಆರ್ಟ್ಸ್ ಕಾಲೇಜು ಭ್ರಷ್ಟಾಚಾರದ ವಿರುದ್ಧ ಆಕ್ರೋಶ. ಭೂಮಾಫಿಯಾ ಅನುಕೂಲ ಮಾಡಿಕೊಡೋಕೆ ವೃದ್ಧ ದಂಪತಿ ಒಕ್ಕಲೆಬ್ಬಿಸೋ ಹುನ್ನಾರ. ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ಹಲವರ ವಿರುದ್ಧ ಎಫ್ಐಆರ್. ಮನೆ ಕೆಡವಿದ್ದ ಜೆಸಿಬಿಯನ್ನು ವಶಕ್ಕೆ ಪಡೆಯೋಕೆ ಮುಂದಾದ ಪೊಲೀಸರು. ಕಾನೂನು ಸಚಿವರ ಸ್ವಗ್ರಾಮದಲ್ಲೇ ಫೈನಾನ್ಸ್ ಹಾವಳಿ. ಎಚ್ಕೆ ಪಾಟೀಲ್ ತವರೂರು ಹುಲಕೋಟೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಕಿರುಕುಳ ಆರೋಪ. ದಯವಿಟ್ಟು ಕಿರುಕುಳ ತಪ್ಪಿಸಿ ಅಂತ ಮಹಿಳೆಯ ಕಣ್ಣೀರು. ಹರಿಹರ ನಗರಸಭೆಯಲ್ಲಿ ಒಂದೇ ಕಾಮಗಾರಿಗೆ 6 ಬಿಲ್ ಮಾಡಿ 1.5 ಕೋಟಿ ಲೂಟಿ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಜಿಲ್ಲಾಧಿಕಾರಿಯಿಂದ ತನಿಖೆಗೆ ಆದೇಶ. ಎಂಜಿನಿಯರ್ ಗುತ್ತಿಗೆದಾರನ ಮೇಲೆ ಕೇಸ್ ದಾಖಲಿಸೋಕೆ ಸೂಚನೆ. ಮನ್ಮೂಲ್ ಸೋಲಿನ ಬಳಿಕ ಜೆಡಿಎಸ್ಗೆ ಮತ್ತೊಂದು ಶಾಕ್. ಕಾಂಗ್ರೆಸ್ ಸೇರ್ಪಡೆಗೆ ಸಜ್ಜಾದ ನೂತನ ಮನ್ಮೂಲ್ ನಿರ್ದೇಶಕರು. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಕೈ ಹಿಡಿಯಲಿರೋ ಡಾಲು ರವಿ, ಎಂಬಿ ಹರೀಶ್. ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತೆ ಸಿಬ್ಬಂದಿ ನಡುವೆ ಕೋಲ್ಡ್ ವಾರ್. ವಿಪಕ್ಷ ನಾಯಕರ ಗಮನಕ್ಕೂ ತರದೆ ವರ್ಗಾವಣೆ. ಆಯುಕ್ತೆ ಶುಭಾ ನಡೆ ಬಗ್ಗೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಕಿಡಿ. ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ದೋಣಿಯ ಮೂಲಕ ಸಾಗಿ ಸಂಗಮ್ ಘಾಟ್ನಲ್ಲಿ ಪುಣ್ಯ ಸ್ನಾನ. ಮುರ್ಮುಗೆ ಸಾಥ್ ನೀಡಿದ ಸಿಎಂ ಯೋಗಿ ಆದಿತ್ಯನಾಥ್. ಕರುನಾಡಿನಲ್ಲೂ ಕಳೆಗಟ್ಟಿದ ಕುಂಭಮೇಳದ ವೈಭವ. ಕಾವೇರಿ ಕಪಿಲ ಸ್ಫಟಿಕೆಯ ಸಂಗಮದಲ್ಲಿ ಪುಣ್ಯ ಸ್ನಾನ. ಇವತ್ತಿನಿಂದ 3 ದಿನಗಳ ಕಾಲ ಕಾವೇರಮ್ಮನ ತಟದಲ್ಲಿ ಸಂಭ್ರಮ. ಆಸ್ತಿ ವಿಚಾರಕ್ಕೆ ಅಜ್ಜನನ್ನೇ ಇರಿದು ಕೊಂದ ಮೊಮ್ಮಗ. 86 ವರ್ಷದ ವೆಲ್ಜನ್ ಗ್ರೂಪ್ನ ಚೇರ್ಮನ್ ಜನಾರ್ದನ್ ರಾವ್ಗೆ 70 ಬಾರಿ ಇರಿದ ಕೀರ್ತಿ ತೇಜ.
ತೆಲಂಗಾಣದ ಹೈದರಾಬಾದ್ನಲ್ಲಿ ಬೆಚ್ಚಿ ಬೀಳಿಸೋ ಘಟನೆ. ಧಗಧಗಿಸಿ ಹೊತ್ತಿ ಉರಿದ ಬಳಿಕ ತಲೆದಂಡ. ಮಣಿಪುರ ಸಿಎಂ ಸ್ಥಾನಕ್ಕೆ ಬೀರೇನ್ ಸಿಂಗ್ ರಾಜೀನಾಮೆ. ಹಿಂಸಾಚಾರ ಆತಂಕದಿಂದ ಭದ್ರತಾ ಪಡೆಗಳು ಹೈ ಅಲರ್ಟ್. ಪ್ರಯಾಣಿಕನ ಸೋಗಿನಲ್ಲಿ ಬಸ್ಗೆ ನುಗ್ಗಿದ ವ್ಯಕ್ತಿ ಟಿಫಿನ್ಗೆಂದು ನಿಂತಾಗ 23 ಲಕ್ಷ ರೂಪಾಯಿ ಹಣ ಕದ್ದು ಪರಾರಿ. ನಲ್ಗೊಂಡ ಜಿಲ್ಲೆಯಲ್ಲಿ ನಡೆದ ಘಟನೆ ಸಿಸಿಟಿವಿಯಲ್ಲಿ ಸೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.